ಸೊಗಡಿನ ಚೆಲುವೆ ಆ ಚೆಲುವೆಗೆ ಗುಣವೇ ಒಡವೆ ಗುರುಮೂರ್ತಿಯ ಜೊತೆಗೆ ಮದುವೆ ಮನೆ ಮನದ ತುಂಬಾ ನಗುವೆ ಮಾಡಿದರಡುಗೆ ಇವಳು ನಳಪಾಕವೇ ಒಂದೊಂದಗಳು ಮುತ್ತಿನ ನಗು ಮೊಗದವಳು ಇವಳೆಲ್ಲರ ಮನೆಯ ಮಗಳು ಗುಬ್ಬಿಯ ಈ ಗೂಡಿಗೆ ಬಿದ್ದಿತೆ ಗ್ರಹಣದ ಕೆಂಗಣ್ಣು ಸುಬ್ಬಿಯ ಗಂಡನ ಬಲೆ ಬೀಸಿ ಸೆಳೆದಳೆ ಸರಸದಿ ಹೆಣ್ಣು ಮೋಹದ ಮೋಸದ ಊಸರವಳ್ಳಿಯ ಬಣ್ಣವು ಬಯಲಾಗಲಿ ಮೋಡಿಯ ಮಾಡೋ ಮಾಯಾ ಜಿಂಕೆಗೆ ಸುಬ್ಬಿಯ ಹೆಣ್ಣು ಹುಲಿ ಮಾಯಾಂಗನೆಯ ಕೊಬ್ಬನು ಕರಗಿಸೋ ಸುಬ್ಬಿಯ ಕಥೆ ಕೇಳಿ ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ನಂಗೆ ಗೊತ್ತು ಸುಬ್ಬಲಕ್ಷ್ಮಿ, ನಾನಿಲ್ಲಿ ಬಂದಿರೋದು ನಿನಗಿಷ್ಟ ಇಲ್ಲ ಅಂತ. ಆದರೆ ನೀನು ಅಂದ್ಕೊಂಡಂಗೆ ನಾನು ನಿಂಗೆ ತೊಂದರೆ ಕೊಡೋ ಉದ್ದೇಶದಿಂದ ಬಂದಿಲ್ಲ ಇಲ್ಲಿ. ತೊಂದರೆ ಕೊಡೋದು ಬಿಟ್ಟು ಬೇರೆ ಏನು ಗೊತ್ತು ನಿಮಗೆ? ಪ್ಲೀಸ್ ಸುಬ್ಬಲಕ್ಷ್ಮಿ, ಹೀಗೆಲ್ಲ ಮಾತಾಡಬೇಡ. ನೀನು ಇಷ್ಟು ಕಷ್ಟಪಟ್ಟು ದುಡಿಯೋ ಮನ್ಸು ಮಾಡಿದ್ಯಾ ಅಂದರೆ ಅದೆಲ್ಲ ನಮ್ಮ ಮಗನಿಗೋಸ್ಕರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಗಿರುವಾಗ ನಾನು ಯಾಕೆ ನಿಂಗೆ ತೊಂದರೆ ಕೊಡಲಿ? ಕೋಳಿನ ಕೊಂದು ತಿನ್ನೋರು ಪಾಪ ಸೊಳ್ಳೆನ್ ಸಾಯಿಸಕ್ಕಿಲ್ಲ ಅಂತ ಕನಿಕರ ತೋರಿಸ್ದಂಗಾಯ್ತು. ನೀವು ಕೊಟ್ಟಿರೋ ತೊಂದರೆ ಮುಂದೆ ಇವೆಲ್ಲ ಯಾವ ಲೆಕ್ಕ ಬುಡಿ. ಆಯಿತು, ನಾನು ನಿಂಗೆ ತೊಂದರೆ ಕೊಟ್ಟಿದ್ದೀನಿ ಅಂತಲೇ ಅಂದ್ಕೊಳ್ಳೋಣ. ಆದರೆ ಅದೆಲ್ಲ ನಿನ್ನ ದೃಷ್ಟಿಲಿ. ಈಗ ನಾನು ಬಂದಿರೋದು ನಿಂಗೆ ಸಹಾಯ ಮಾಡೋಕ್ಕೆ. ಇದೇನಿದು? ಇವತ್ತು ಸೂರ್ಯ ಯಾವ ದಿಕ್ಕಲ್ಲಿ ಊಟವ್ನೆ? ಸಾಯಿಸೋರ್ ಬಾಯಿನಲ್ಲಿ ಸಹಾಯ ಮಾಡೋರ್ ಮಾತು. ಕೊಂಕ್ ಮಾತಾಡ್ಬೇಡ ಸುಬ್ಬಿ. ನೀ ನಮ್ಮ ಮಗನಿಗೋಸ್ಕರ ಇಷ್ಟು ಕಷ್ಟಪಟ್ಟು ದುಡಿಯುವಾಗ ಅದಕ್ಕೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಓಹೋ, ಕರ್ತವ್ಯ ಆಯ್ತು ಹೇಳಿ. ನೀವು ನಿಮ್ಮ ಕರ್ತವ್ಯನ ಎಷ್ಟು ಸಂದಾಗಿ ನಿಭಾಯಿಸ್ತೀರಾ ಅಂತ ನನಗೆ ಗೊತ್ತಿಲ್ವಾ? ನೋಡು, ಈ ಫೀಲ್ಡಲ್ಲಿ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ನಿನಗೆ ಗೊತ್ತು. ಹಾಗಿರುವಾಗ ಈ ಬಿಸ್ನೆಸ್ ಬೆಳೆಸೋಕ್ಕೆ ಅರುಣ್ ಸಹಾಯ ಯಾಕೆ ಬೇಕು? ನಾನೇ ನಿಂಗೆ ಸಹಾಯ ಮಾಡ್ತೀನಲ್ವಾ? ಅಬ್ಬಬ್ಬಬ್ಬಬ್ಬಬ್ಬ, ನೀವು ನನ್ನ ಕೆಲ್ಸದಾಗೆ ನನಗೆ ಸಹಾಯ ಮಾಡೋದು. ಹೌದು ಸುಬ್ಬಲಕ್ಷ್ಮಿ, ಅರುಣ್ ನಿಂಗೆ ಸಹಾಯ ಮಾಡ್ತಿರೋದು ಅವ್ನ ಸ್ವಾರ್ಥಕ್ಕೋಸ್ಕರ. ನಾವಿಬ್ರು ಬೇರೆ ಆಗಿದ್ದೀವಿ ಅಂತ ಅವ್ನ ಅಡ್ವಾಂಟೇಜ್ ತಗೋತಾ ಇದ್ದಾನೆ. ಆಯ್ತು, ಹಂಗೆ ತಿಳ್ಕೊಳ್ಳೋಣ. ಆದ್ರೆ ಇದೆಲ್ಲದಕ್ಕೂ ನಾನು ಯಾರನ್ನ ಅಂತ ಹೊಣೆ ಮಾಡ್ಲಿ? ಪ್ರೀತಿನ ಬೀದಿಲ್ ಬಿಸಾಕ್ದವ್ರನೋ ಅಥವಾ ಬೀದಿಲ್ ಇದ್ದಿದ್ದ ಪ್ರೀತಿನ ಎತ್ಕೊಂಡ್ ಬಂದು ಆರೈಕೆ ಮಾಡ್ದವ್ರನೋ? ಅದೆಲ್ಲ ನನಗೆ ಗೊತ್ತಿಲ್ಲ ಸುಬ್ಬಿ. ಆದರೆ ಅವನಿಂದಂತೂ ನಿಂಗೆ ಒಳ್ಳೇದಂತೂ ಆಗಲ್ಲ. ಅವನಿಗಿಂತ 10ರಷ್ಟು ಒಳ್ಳೆ ಕಾನ್ಸೆಪ್ಟು ನಾನು ನಿನಗೆ ಕೊಡ್ತೀನಿ. ನಾನು ನಿಂಗೆ ಬಿಸ್ನೆಸ್ ಇಂಪ್ರೂವ್ ಮಾಡೋ ಐಡಿಯಾಸ್ ಕೊಡ್ತೀನಿ. ಆದರೆ ಅವನನ್ನು ಮಾತ್ರ ನಂಬೇಡ ನೀನು. ಅಂದ್ರೆ ನಿಮ್ಮನ್ನ ನಂಬು ಅಂತೀರಾ? ಹೌದು, ಯಾಕಂದ್ರೆ ನಾನೀಗ ಯಾಕೆ ಮಾತು ನಿಂತೋಯ್ತು? ಗಂಟ್ಲು ಒಣಗೋಯ್ತಾ? ಈಗ ನೀವು ಮಾಡಿರೋದು 7 ಜನ್ಮಕ್ಕಾಗೋಷ್ಟೈತೆ. ಅಂತದ್ರಾಗೆ ಇನ್ನೂ ನಿಮ್ಮ ಮಾತನ್ನ ನಂಬು ಅಂತ ಕೇಳ್ತಿದ್ದೀರಲ್ಲ. ಸುಬ್ಬಲಕ್ಷ್ಮಿ, ನಾನು ಪರ್ಸ್ನಲಾಗಿ ಕೇಳ್ತಿಲ್ಲ, ಪ್ರೊಫೆಷ್ನಲಾಗಿ ಕೇಳ್ತಿದ್ದೀನಿ. ಜೀವನದಲ್ಲಿ ನಾನು ಈ ನಂಬಿಕೆ ಕಳ್ಕೊಂಡಿರ್ಬೋದು, ಆದರೆ ಕೆಲಸದ ವಿಷಯ ಬಂದಾಗ ನನ್ನ ಎಬಿಲಿಟಿ ಏನು ಅಂತ ನಿನಗೂ ಗೊತ್ತು. ಗೊತ್ತು, ಎಲ್ಲ ಗೊತ್ತು. ನಾನು ಮಾಡೋ ಕೆಲ್ಸಗಳಿಗೆ ಕಲ್ಲಾಕಕ್ಕೆ ನೀವು ಆ ಸನಿಯ ಸೇರ್ಕೊಂಡು ಮಾಡೋ ಮೊಸಲತ್ತು ನನಗೆ ಗೊತ್ತು. ಗೋವಿನ ಮುಖವಾಡ ಹಾಕೊಂಡು ಮಾತಾಡಕ್ ಬರಬೇಡಿ. ಅಂಥವ್ರನ್ನ ಗೋಮುಖ ವ್ಯಾಘ್ರ ಅಂತಾರೆ. ಹಲೋ, ಹೇಳಿಮ್ಮ. ಅದೇ ಕಣಪ್ಪ, ಸುಬ್ಬಿ ಆಫೀಸ್ ತನಕ ಹೋಗ್ಬಿಟ್ ಬಾ ಅಂತ ಹೇಳಿದ್ನಲ್ಲ, ಅದನ್ನ ಕೇಳವ ಅಂತ ಫೋನ್ ಮಾಡಿದೆ. ಅವ್ರ ಆಫೀಸಲ್ಲೇ ಇದ್ದೀನಮ್ಮ. ಏನು ವಿಷಯ ಹೇಳಿ. ಬಿಸಿ ಆಯ್ತೆ ಕಣಪ್ಪ. ಸಹನ ನಿಂಗೆ ಗೊತ್ತಲ್ವಾ? ಅದೇ ನಮ್ಮ ಭಾರತಿ ಸೊಸೆ
ಹಾಂ ಗೊತ್ತು. ಯಾಕಮ್ಮ, ಏನಾಯಿತು? ಅಯ್ಯೋ ಆ ಸನಾಯನು ಆ ಸಾನಾನು ಇಬ್ರು ಕ್ಲೋಸ್ ಫ್ರೆಂಡು, ಇಬ್ರು ಕೇಡ್ ಬುದ್ಧಿ ಕಳೆಗಳೇ. ಅದು ಗೊತ್ತಮ್ಮ, ಆದರೆ ಆ ವಿಷಯ ಈಗ ಹೇಳ್ತಿದ್ದೀರಾ? ಅಯ್ಯೋ ಅದನ್ನ ಯಾಕೆ ಹೇಳ್ತೀಯ? ಅವರಿಬ್ರು ಸೇರ್ಕೊಂಡು ಏನೋ ಮಸ್ಲತ್ ಮಾಡ್ತಾವ್ರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅವರಿಬ್ರು ರೂಮ್ನಾಗ ಸೇರ್ಕೊಂಡು ಮಾತಾಡ್ತಾವ್ರೆ, ಅದು ನಮ್ಮ ಸುಬ್ಬಿ ಬಗ್ಗೆನೇಯಾ. ಹೌದಾ? ಏನು ಮಾತಾಡ್ತಿದ್ರು? ಅಯ್ಯೋ ಅದೆಲ್ಲ ಸರಿಯಾಗಿ ಕೇಳಿಸ್ನಿಲ್ಲ ಕಣಪ್ಪ. ಆದರೆ ಅವರಿಬ್ರು ಏನೋ ಕೇಡ್ ಕೆಲಸ ಮಾಡಕ್ಕೆ ಹೊಂಟವ್ರೆ ಅನ್ನೋದು ಗೊತ್ತಾಯ್ತು. ಅವ್ರೇನಾರ ಅಲ್ಲಿಗೆ ಬಂದವ್ರಾ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಇಲ್ಲಮ್ಮ, ಅವರೇನು ಇಲ್ಲಿಗೆ ಬಂದಿಲ್ಲ. ಆದರೆ ನಿಮಗೆ ಆಶ್ಚರ್ಯ ಆಗೋ ಇನ್ನೊಂದು ವಿಷಯ ಇದೆ. ಏನಪ್ಪ ಅದು? ಆ ಶನಾಯ ಬಂದಿಲ್ಲ, ಆದರೆ ನಿಮ್ಮ ಮಗ ಗುರುಮೂರ್ತಿಯವ್ರು ಬಂದಿದ್ದಾರೆ. ಏನೋ ಗುರು ಅಲ್ಲಿಗೆ ಬಂದವನಾ? ಅವನಿಗೇನಾಯ್ತಪ್ಪ? ಅವನ ಯಾಕೆ ಅಲ್ಲಿಗೆ ಬಂದವನೇ? ಅದೇ ನನಗೂ ಇನ್ನೂ ಗೊತ್ತಿಲ್ಲಮ್ಮ. ಓಹೋ, ಅವನೇನೋ ಬಲೆ ಎಣಿತಾವನೆ ಅಂತ ಗೊತ್ತಾಯ್ತು. ಎಣಿಲಿ ಅದೇನು ಮಾಡ್ತಾನೆ ಅಂತ ನಾನು ನೋಡೇ ಬಿಡ್ತೀನಿ. ನೀವು ಯೋಚನೆ ಮಾಡಬೇಡಿಮ್ಮ. ಅವರೆಲ್ಲ ಯಾವುದೇ ರೀತಿ ಪಿತೂರಿ ಮಾಡಿದ್ರು ಸುಬ್ಲಕ್ಷ್ಮಿಯವ್ರ ಜೊತೆ ನಾನಿರೋವರೆಗೂ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋಗೆ ನಾನು ನೋಡ್ಕೋತೀನಿ. ಆ ನಂಬಿಕೆ ಇರೋ ಹೊತ್ತಿಗೆ ನಾನು ಧೈರ್ಯವಾಗಿದ್ದೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ಲಪ್ಪ. ಆ ಕಳ್ಳನ ಮಗ ಅಲ್ಲಿ ಯಾಕೆ ಬಂದವನೆ ಅಂತ ಬಸ್ಸಿ ವಿಚಾರಿಸ್ಕೊ. ಸರಿಮ್ಮ, ನಾನು ನಿಮ್ಮ ಮತ್ತೆ ಫೋನ್ ಮಾಡ್ತೀನಿ. ಗುರಿ ಯಾಕೆ ಅಲ್ಲೋದ? ಹಂಗಾರೆ ಈ ಸುಪ್ನಾತಿರು ಇನ್ನೆಲ್ಲ ಹೋಗವ್ರೆ? ನನ್ನ ಮದುವೆ ಆಗ್ತೀರಾ? ಮರೆಯೋಕ್ಕಾಗ್ತಿಲ್ಲ ಅಲ್ವಾ? ನೀವ್ಯಾಕೆ ಬಂದ್ರಿ? ನಿನ್ನ ನೋಡೋಣ ಅಂತಾನೆ ಬಂದ್ವಿ ಅಣ್ಣ. ನನ್ನನ್ನು ನೋಡಕ್ಕ? ಹೌದು, ನಿನ್ ಜೊತೆ ಮಾತಾಡ್ಬೇಕು ಅಂತಾನೆ ನಾವು ಬಂದಿದ್ದು. ನಿಮಗ್ ನನ್ನ ಜೊತೆ ಮಾತಾಡೋ ಅಂಥದ್ದೇನಿದೆ? ಏನು ಅಂತ ಕೇಳಿದ್ರೆ ತಾನೇ ಗೊತ್ತಾಗೋದು. ಅದಕ್ಕೂ ಮುಂಚೆ ಉರ್ಗ್ ಬಿದ್ರೆ ಹೇಗೆ? ಬೇಕಾಗಿಲ್ಲ, ನೀವು ನನ್ನ ಜೊತೆ ಏನು ಮಾತಾಡೋದು ಬೇಕಾಗಿಲ್ಲ. ಸಹನ ಅವಳಿಗೆ ನಮ್ಮ ಮಾತು ಕೇಳೋಕೆ ಇಷ್ಟ ಇಲ್ಲ ಅಂತ ಅನ್ಸತ್ತೆ. ನಡಿ ಹೋಗೋಣ. ಪಾಪ ಶನಾಯ ಹುಡುಗಿ, ಅಟ್ಲೀಸ್ಟ್ ನಾವ್ ಏನಕ್ಕೆ ಬಂದಿದ್ದೀವಿ ಅಂತಾದ್ರೂ ಹೇಳ್ಬಿಟ್ಟು ಹೋಗೋಣವಾ? ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಅವಳಿಗೆ ಅದು ಬೇಕಾಗಿಲ್ವಲ್ಲ. ಅಷ್ಟಕ್ಕೂ ಇವಳ ಮೇಲೆ ನಮಗೇನು ದ್ವೇಷ ಇದೆ ಹೇಳು? ನಮಗೆ ದ್ವೇಷ ಇರೋದು ಆ ಸುಬ್ಬಿ ಮೇಲೆ. ಆದರೆ ಅವಳ ವಿಷಯ ಇವಳಿಗೆ ಇನ್ನೂ ಗೊತ್ತಿಲ್ಲ. ಈಗ ಗೊತ್ತಾಗ್ತಿದ್ಯಲ್ಲ ಅಲ್ವಾ? ಅವಳು ಇನ್ನೊಂದು ಮುಖ ಈಗ ಕಾಣ್ತಿದೆ ಅನ್ಸುತ್ತೆ. ಆದರೂ ಅಂಥವ್ರಿಗೆ ಅವಳೇ ದೇವ್ರು. ಅಂಥವ್ರನ್ನ ನಾವ್ಯಾಕೆ ಡಿಸ್ಟರ್ಬ್ ಮಾಡೋದು? ನಡಿ ಹೋಗೋಣ. ಆ ದೇವರು ವರ ಕೊಡೋ ದೇವ್ರಲ್ಲ, ಶಾಪ ಕೊಡೋ ದೇವ್ರು ಅಂತ ಅವಳಿಗೆ ಅರ್ಥ ಆಗಲಿ. ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಹೇಳ್ಬಿಟ್ಟು ಹೋಗಿ. ನಿನ್ಗೆ ಅರುಣ್ ಅಂದ್ರೆ ಇಷ್ಟ. ಅವನ್ನ ಲವ್ ಮಾಡ್ತಿದ್ಯಾ ಅಲ್ವಾ?
ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ನಿನ್ನ ಪ್ರೀತಿ ಗೆಲ್ಲುತ್ತೋ ಸಾಯುತ್ತೋ ಅನ್ನೋದು ಮುಖ್ಯ. ನೋಡಿ, ನನ್ನ ಹತ್ರ ಗೇಮ್ ಪ್ಲೇ ಮಾಡಕ್ ಬರಬೇಡಿ. ನನ್ನ ತಲೆ ಕೆಡಿಸೋ ಉದ್ದೇಶ ಏನಾದರೂ ನಿಮ್ಗಿದ್ರೆ ಅದನ್ನ ಬಿಟ್ಬಿಡಿ. ನಾನು ಎಷ್ಟು ಡೇಂಜರಸ್ ಅನ್ನೋದು ನಿಮ್ಗಿನ್ನೂ ಗೊತ್ತಿಲ್ಲ. ನೀನು ಎಷ್ಟೇ ಡೇಂಜರಸ್ ಆಗಿದ್ರು ಅದರಿಂದ ಎಫೆಕ್ಟ್ ಆಗಬೇಕಾಗಿರೋದು ನಿನ್ನ ಶತ್ರುಗಳಿಗೆ, ನಮಗಲ್ಲ. ನಾವು ನಿನ್ನ ಫ್ರೆಂಡ್ಸ್, ವೆಲ್ ವಿಶರ್ಸ್. ಏನು? ನೀವು ವೆಲ್ ವಿಶರ್ಸ್? ನೋ ವೇ, ನೀವು ನನ್ನ ಶತ್ರುಗಳೇ. ನಾವು ಶತ್ರುಗಳು ನಿಜ, ಆದರೆ ನಿನಗಲ್ಲ, ಆ ಸುಬ್ಬಿಗೆ. ಆದರೆ ಆ ಸುಬ್ಬಿ ನನ್ನ ಫ್ರೆಂಡ್. ಶತ್ರುನ ಫ್ರೆಂಡ್ ಅಂತ ತಿಳ್ಕೊಂಡಿರೋರ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಶನಾಯ. ನೋಡಿ, ಸುತ್ತಿ ಬಳಸಿ ಮಾತಾಡಬೇಡಿ. ವಿಷಯ ಏನು ಅಂತ ನೇರವಾಗಿ ಹೇಳಿ. ಸಹನಾ, ಹಾಗಿದ್ರೆ ಅರುಣ್ ಮತ್ತೆ ಸುಬ್ಬಿ ಬಗ್ಗೆ ಇವಳಿಗೆ ಹೇಳ್ಬಿಡೋಣ ಅಲ್ವಾ? ಅರುಣ್ ಸುಬ್ಬಿ ಬಗ್ಗೆನಾ? ಬರೀ ಅಷ್ಟೇ ಅಲ್ಲ, ಅರುಣ್ ಆ ಹುಡುಗಿನ ಇಷ್ಟಪಟ್ಟಿದ್ದು ಹೇಳೋಣ, ಅವರಿಬ್ರು ಮದ್ವೆ ಆಗ್ಬೇಕು ಅನ್ಕೊಂಡಿದ್ದು, ಸುಬ್ಬಿಯಿಂದ ಇದೆಲ್ಲ ಹಾಳಾಗಿದ್ದು ಎಲ್ಲ ಹೇಳ್ಬಿಡೋಣ. ಲುಕ್, ಸುಮ್ಮನೆ ಸತಾಯಿಸ್ಬೇಡಿ. ಏನು ಹೇಳ್ಬೇಕು ಅನ್ಕೊಂಡಿದ್ರು ಅದನ್ನ ಡೈರೆಕ್ಟಾಗಿ ಹೇಳಿ. ಓಕೆ, ಹಾಗಿದ್ರೆ ಕುತ್ಕೊಂಡು ಮಾತಾಡೋಣ. ಹೇಳಿ, ಏನು ವಿಷಯ? ಸುಬ್ಲಕ್ಷ್ಮಿ ಅರುಣ್ ವಿಷಯದಲ್ಲಿ ನೀನು ಅನ್ಕೊಂಡಿರೋಷ್ಟು ಇನ್ನೋಸೆಂಟ್ ಅಲ್ಲ. ಸುಬ್ಲಕ್ಷ್ಮಿ, ನಾನು ಹಿಂಗೆ ಹೇಗೆ ಹೇಳಲಿ? ನಿನ್ನ ಮನಸ್ತಾಪ ಏನೇ ಇರ್ಬೋದು, ಆದರೆ ನಮ್ಮ ಮಗನಿಗೋಸ್ಕರ ನೀನು ಇಷ್ಟು ಕಷ್ಟಪಟ್ಟಿದ್ಯಲ್ಲ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಸಾಕು ಸಾಕು, ಯಾವುದೋ ಡಬ್ಬ ನಾಟಕನ ಫ್ರೀಯಾಗಿ ನೋಡ್ದಂಗೆ ಆಗ್ತೈತೆ. ನಾನು ಯಾವಾಗಲೂ ಒಳ್ಳೆ ನಾಟಕನ ಟಿಕೆಟ್ ತಗೊಂಡೇ ನೋಡೋದು. ನಿಮ್ಮ ಪ್ರೀಸೋನ್ ವಸಿ ನಿಲ್ಲಿಸ್ತೀರಾ? ನಿಮ್ಮ ಮಾತುಗಳಿಗೆಲ್ಲ ಮರಳಾಗಕ್ಕೆ ನಾನು ಹಳೆ ಸುಬ್ಲಕ್ಷ್ಮಿ ಅಲ್ಲ. ಸುಬ್ಲಕ್ಷ್ಮಿ ಅವರೇ, ಸರ್, ನಿಮ್ಮ ಅತ್ತೆ ಫೋನ್ ಮಾಡಿದರು. ನಿಮ್ಮ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಿದೆಯಾ? ನಿಮಗೆ ಯಾವುದೇ ರೀತಿಯಾದ ತೊಂದರೆ ಆಗ್ತಿಲ್ವಾ ಅಂತ ಕೇಳಿದ್ರು. ಛೇ, ನಮ್ಮಮ್ಮನೂ ಇವನು ತಾಳಕ್ಕೆ ರಾಗ ಹಾಡ್ತಿದ್ದಾರೆ. ಹಾಗೆ ಕೇಳೋದಾದರೆ ನೇರವಾಗಿ ಸುಬ್ಬಿಗೆ ಫೋನ್ ಮಾಡಿ ಕೇಳ್ಬೋದಿತ್ತಲ್ಲ, ಇವನಿಗೆ ಯಾಕೆ ಕಾಲ್ ಮಾಡಬೇಕು? ಸಾ, ನಾನು ಮಾಡೋ ಕೆಲಸದಾಗೆ ಕಲ್ಲಾಕಕ್ಕೆ ಕಿರುಬುಗಳಿರ್ತವೆ ಅಂತ ಅತ್ತೆಗೋಸಿ ಟೆನ್ಷನು. ಅದಕ್ಕೆ ನಾವು ಇಂಥ ಕಿರುಬುಗಳಿಂದ ದೂರ ಇದ್ರೆ ಅವರೆಲ್ಲ ಆರಾಮಾಗಿರ್ತಾರೆ. ಸುಬ್ಲಕ್ಷ್ಮಿ, ನಿಂದ ಅತಿ ಆಯ್ತು. ಗೊತ್ತಾಯ್ತಲ್ವಾ? ಬಟ್ ಇನ್ನೂ ಯಾಕೆ ಇಲ್ಲೇ ಇದ್ದೀರಾ? ಸಾ, ನನಗಿನ್ನು ಗೊತ್ತಾಯ್ತದೆ. ನಾವು ಹೊರಡೋಣವಾ? ಸರಿ, ಹೊರಡೋಣ ಬನ್ನಿ. ಸುಬ್ಲಕ್ಷ್ಮಿ, ನಾನೇ ಇದ್ದೀನಲ್ಲ, ನಾನೇ ನಿಂಗೆ ಡ್ರಾಪ್ ಮಾಡ್ತೀನಿ. ನೋಡಿದ್ರ ಸಾ, ಬಾ 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 ಅಂತ ಕೋಳಿನ ಪೂಸಿ ಹೊಡೆದು ಕರಿಯೋದು. ಪಾಪದ ಕೋಳಿ ಏನೋ ಪೂಸಿ ಹೊಡೆದು ಕರಿತಾವ್ರಲ್ಲ ಅಂತ ಹತ್ರಕ್ಕೆ ಹೋದ್ರೆ ಗಬಕ್ಕಂತ ಹಿಡಿದು ಕಡ್ದಾಕ್ಬಿಡೋದು. ಆಯ್ತು, ಬನ್ನಿ. ಅಂದರೆ ನಾನಿಂಗೆ ಡ್ರಾಪ್ ಮಾಡಲಾ? ನೀವು ಇಲ್ಲಿಂದ ಹೊರಟ್ರೆ ನಾವು ಬಾಗ್ಲ ಹಾಕೊಂಡು ಮನೆಗೆ ಹೋಯ್ತೀವಿ ಅಂತ ಹೇಳಿದ್ದು. ಅರುಣ್ ಸಾಯ ನನ್ನ ಡ್ರಾಪ್ ಮಾಡ್ತಾರೆ, ನೀವಿನ್ ಹೊರಡಿ. ಹೊರಡಿ ಅಂದೆ. ಅಂದರೆ ಸುಬ್ಬಿಗೂ ಅರುಣ್ ಅಂದರೆ ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ನಾವು ಹೇಳೋ ವಿಷಯ ಕೇಳಿದ್ಮೇಲೆ ಅದನ್ನ ನೀನು ಜಡ್ಜ್ ಮಾಡಬೇಕು. ಸುಬ್ಬಿ ಒಂದಷ್ಟು ದಿನ ಅರುಣ್ ಪ್ರಸಾದ್ ಮನೇಲಿದ್ಲು. ವಾಟ್? ಇಷ್ಟಕ್ಕೆ ಶಾಕ್ ಆಗಬೇಡ, ವಿಷಯ ಇನ್ನೂ ಇದೆ. ಅದೇ ಟೈಮಲ್ಲಿ ಅರುಣ್ ಅತ್ತೆ ಮಗಳು ಚಾರು ಅನ್ನೋ ಹುಡುಗಿ ಕೂಡ ಅಲ್ಲೇ ಇದ್ಲು. ಆ ಚಾರುನು ಅರುಣು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ರು. ಇನ್ಫ್ಯಾಕ್ಟ್ ಅವ್ರ ಮನೇಲಿ ಅವ್ರಿಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು.
ಆದ್ರೆ 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 ಏನಾಯ್ತು? ಈಗ ನಿನಗೆ ಏನ್ ಗತಿ ಬಂದಿದ್ಯೋ ಅದೇ ಗತಿ ಅವತ್ತು ಆ ಹುಡ್ಗಿಗ್ ಬಂತು. ಇದೇ ಸುಬ್ಬಿಯಿಂದ ಅವರಿಬ್ರು ದೂರ ಆದ್ರು. ಅವ್ರ ಮನೇಲೆ ಇದ್ಕೊಂಡು ಅವ್ರ ಮನೇನೆ ಹಾಳು ಮಾಡಿದ್ಲು. ಸುಬ್ಬಿ ಅರುಣ್ ಹತ್ರ ಅದ್ ಏನ್ ಹೇಳಿದ್ಲು ಏನೋ ಗೊತ್ತಿಲ್ಲ. ಚಾರು ಅಂದ್ರೆ ಅಷ್ಟು ಇಷ್ಟಪಡ್ತಿದ್ದವನು ಆಮೇಲೆ ಅವಳು ಕಂಡ್ರೆ ಕೋಪ ಮಾಡ್ಕೊಳಕ್ ಶುರು ಮಾಡ್ದ, ಇರಿಟೇಟ್ ಮಾಡ್ಕೊಳಕ್ ಶುರು ಮಾಡ್ದ. ಈಗ ಅರುಣ್ ನಿನ್ ಬಗ್ಗೆನೂ ಕೋಪ ಮಾಡ್ಕೊಳ್ಳೋದಕ್ ಶುರು ಮಾಡಿರ್ಬೇಕಲ್ಲ. ನೀವ್ ಹೇಳ್ತಿರೋದೆಲ್ಲ ನಿಜಾನಾ? ನಿನ್ಗೇನಾದ್ರೂ ಡೌಟ್ ಇದ್ರೆ ಯಾರ ಹತ್ರ ಬೇಕಾದ್ರೂ ಕ್ರಾಸ್ ಚೆಕ್ ಮಾಡಿಸ್ಬೋದು. ಯಾರನ್ನ ಯಾಕೆ? ಸುಬ್ಬಿನೇ ಆಗ್ಲಿ ಅರುಣ್ ಆಗ್ಲಿ ಆ ಚಾರು ಹೆಸರು ಕೇಳಿದ್ರೆ ಹೇಗ್ ಡಿಸ್ಟರ್ಬ್ ಆಗ್ತಾರೆ ಅಂತ ನೀನೇ ಅಬ್ಸರ್ವ್ ಮಾಡ್ಬೋದು. ನಿನಗ್ ನಮ್ಮ ಮಾತು ನಿಜ ಅನ್ಸಿದ್ರೆ ಆಮೇಲೆ ನಮ್ಮನ್ನ ನಂಬು, ಕಾಂಟ್ಯಾಕ್ಟ್ ಮಾಡು. ಅಲ್ಲಿವರೆಗೂ ಆಲ್ ದ ಬೆಸ್ಟ್. ಸಹನಾ, ಹೊರಡೋಣವಾ? ಸುಬ್ಲಕ್ಷ್ಮಿ ಅವರೇ, ಅಲ್ಲಿ ಮುಂದೆ ಟೀ ತುಂಬ ಚೆನ್ನಾಗಿ ಸಿಗುತ್ತೆ. ಆದರೆ ರಸ್ತೆ ಬದಿಲಿ ನಿಮಗೆ ರಸ್ತೆ ಬದಿಲಿ ಟೀ ಕುಡಿಯೋಕೆ ಅಭ್ಯಂತರ ಇಲ್ಲ ತಾನೆ? ರಸ್ತೆ ಬದಿಲೇ ಮಸಾಲ್ ಪುರಿ ಮಾಡ್ತಿದ್ದೋಳ್ ನಾನು. ಅಂತದ್ರಾಗೆ ರಸ್ತೆ ಬದಿಲಿ ಟೀ ಕುಡಿಯಕ್ಕೆ ನಾನು ಆಕ್ಸೆಪ್ಟ್ನೆ ಮಾಡ್ತೀನ? ಅಂತ ಜಾಗದಲ್ಲೆಲ್ಲ ಟೀ ಸಂದಾಗಿರ್ತದೆ ಸಾ, ಬನ್ನಿ ಕುಡಿಯೋಣ. ಬ್ರದರ್, ಟೀ. ಏನ್ ಸುಬ್ಲಕ್ಷ್ಮಿ ಅವರೇ, ಇವತ್ತೇನೋ ತುಂಬಾ ಖುಷಿಯಾಗಿದ್ದೀರಾ ಅಂತ ಅನಿಸ್ತಿದೆ. ಅದಕ್ಕೇನ್ ಕಾರಣ ಅಂತ ತಿಳ್ಕೊಬೋದಾ? ನೀವು ನನ್ನ ಜೊತೆ ಆಗಿದ್ದೀರಲ್ಲ ಸರ್, ಖುಷಿಯಾಗಿರೋಕೆ ಅದಕ್ಕಿಂತ ಕಾರಣ ಬೇಕಾ? ಸರ್, ಟೀ. ಹಾ ಟೀ. ಇಂಥ ಒಂದಿನ ಬರ್ತದೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಸಂತೋಷಕ್ಕೆಲ್ಲ ನೀವೇ ಕಾರಣ. ನನ್ನ ಜೀವನದಲ್ಲಿ ಮತ್ತೆ ಗೆಲ್ತಿದ್ದೀನೇನೋ ಅಂತ ಅನ್ನಿಸ್ತೈತೆ. ಅಂದ್ರೆ ನೀವೀಗ ನನ್ನ ಜೊತೆ ಇರೋದಕ್ಕೆ ಸಂತೋಷ ಪಡ್ತಿದ್ದೀರಾ? ನನ್ನ ಸಂತೋಷಕ್ಕಿಂತ ಆ ವ್ಯಕ್ತಿ ಸಂಕಟ ನೋಡಿ ನನಗೆ ಇನ್ನೂ ಸಂತೋಷ ಆಯ್ತು. ಅಂದ್ರೆ ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಇನ್ಯಾರ ಬಗ್ಗೆ ಸರ್? ಆ ಮಹಾನ್ ಭಾವ ಗುರುಮೂರ್ತಿ ಪಾಳೆಗಾರರ ಬಗ್ಗೆ. ಅವ್ರು ಮತ್ತೆ ಬಂದು ನನಗ್ ಸಹಾಯ ಮಾಡ್ತೀನಿ ಅಂದಿದ್ದು, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತಂದಿದ್ದು, ಇದೆಲ್ಲ ನನಗ್ ಕನ್ಸ್ನಲ್ಲಿ ಕಂಡಂಗಾಯ್ತು. ಅದಕ್ಕೆ ನನಗ್ ಮತ್ತೆ ಗೆದ್ದಂಗಾಯ್ತು ಅಂತ ಅನ್ಸಿದ್ದು. ಆದ್ರೆ ಇದಕ್ಕೆಲ್ಲ ನಾನು ಹೇಗೆ ಕಾರಣ ಆಗ್ತೀನಿ ಸುಬ್ಲಕ್ಷ್ಮಿ? ಗುರುಮೂರ್ತಿ ಅವರಿಗೆ ಮನ್ಸಲ್ಲಿ ಅನ್ಸಿ ಹಾಗೆ ಬಂದಿರ್ಬೋದು ಅಷ್ಟೇ. ಇಲ್ಲ ಸರ್, ಅವ್ರಿಗಂಗ ಅನ್ಸಕ್ಕೆ ನೀವೇ ಕಾರಣ.